ನಾನು ಯೂತ್ ಅಂತಂದ್ರೆ ಏನು ಅಂತ ಬಹಳ ಜನರಿಗೆ ಕೇಳ್ತಿದ್ದೆ. ಯುವ ಅಂದ್ರೆ ಏನು ಅಂತ ಬಹಳ ಜನರ ಆನ್ಸರ್ ಏನಿರುತ್ತೆ ಗೊತ್ತಾ? ಯುವ ಅಂತಂದ್ರೆ ಯಾರು ಅಂಡರ್ 18 ಇರ್ತಾರೋ, ಅಂಡರ್ 20 ಇರ್ತಾರೋ ಅವರು ಯೂತ್ ಅಂತ. ನಾನು ಹಂಗೆ ಹೇಳ್ತಿದ್ದೆ. ಆಮೇಲೆ ನನ್ಗೆ ಗೊತ್ತಾಯ್ತು ಅಂಡರ್ 20 ಇರೋದು ಯುವ ಅಲ್ಲ, ಅಂಡರ್ 30 ಇದ್ರೆ ಯುವ ಅಂತ ಕರಿಬಹುದು ಅಂತ. ಬಿಕಾಸ್ ನನಗೆ 20 ಕ್ರಾಸ್ ಆಗಿತ್ತು. ಆಮೇಲೆ ನನಗನ್ನಿಸ್ತು ಅಂಡರ್ 30 ಮಾತ್ರ ಇದ್ರೆ ಆಗೋದಿಲ್ಲ, ಅಂಡರ್ 40 ಅಂತ ಹೇಳ್ಬೋದು ಅಂತ. ಬಿಕಾಸ್ ನಾನು 30 ಕ್ರಾಸ್ ಆಗಿದ್ದೆ. ಈಗ ನನ್ಗೇನನ್ಸುತ್ತೆ ಗೊತ್ತಾ? ನಿಮ್ಮ ಏಜ್ಗೂ ಯೂತ್ಗೂ ಸಂಬಂಧವೇ ಇಲ್ಲ. ನಿಮ್ಮ ಉತ್ಸಾಹ ಏನಿದೆ ಅದು ನಿಜವಾದ ಇರೋಣ ಅಂತ. ಬಿಲೀವ್ ಮೀ, ನಮ್ಮಲ್ಲಿ ಅನೇಕರು ತಮ್ಮಂತಾವ್ ಯಾರು ತರುಣರು ಅಂದ್ಕೊಂಡಿದ್ದಾರೋ ಅವರಿಗಿಂತ ಹೆಚ್ಚು ತಾರುಣ್ಯ ಇಲ್ಲಿರುವಂತ ಅನೇಕ ಹಿರಿಯರಿಗಿದೆ. ಬಿಕಾಸ್ ಯಾವುದೇ ಕೆಲಸಕ್ಕೂ ಉತ್ಸಾಹದಿಂದ ಯಾರು ಮುನ್ನುಗ್ಗಬಲ್ಲರೋ ಅವರು ಮಾತ್ರ ತರುಣರು ಅಂತ ಭಾವಿಸುವಂತ ಅದ್ಭುತವಾಗಿರುವಂತ ಜನಾಂಗ ನಮ್ಮದು. ಸ್ವಾಮಿ ವಿವೇಕಾನಂದ ತುಂಬಾ ಜನ ಹುಡುಗರಿದ್ದೀರಲ್ಲ, ಒಂದೇ ಒಂದು ಪ್ರಶ್ನೆ ನಂತಿದೆ. ವಿವೇಕಾನಂದ ಯಾರು ಅಂತ ಗೊತ್ತಾ ಅಂತ ಕೇಳಿದ್ರೆ ಬಹುತೇಕರಿಗೆ ಸ್ವಾಮಿ ವಿವೇಕಾನಂದರು ಹೆಂಗಿದ್ದಾರೆ ಅಂತಂದ್ರೆ ಅವ್ರನ್ನ 2 ಫೋಟೋ ನೋಡಿರ್ತಾರೆ. ಒಂದ್ರಲ್ಲಿ ಕೂತ್ಕೊಂಡು ಮೆಡಿಟೇಟ್ ಮಾಡ್ತಿರ್ತಾರೆ, ಇನ್ನೊಂದ್ರಲ್ಲಿ ಕೈ ಕಟ್ಕೊಂಡು ನಿಂತಿರ್ತಾರೆ. ಮೂರನೇದೇನು ಗೊತ್ತಿರಲ್ಲ. ಇನ್ನೊಂದು ಪಾರ್ಟ್ ಗೊತ್ತಿರುತ್ತೆ ವಿವೇಕಾನಂದರ ಬಗ್ಗೆ. ಏನ್ ಗೊತ್ತಿರುತ್ತೆ ಗೊತ್ತಾ? ಸ್ವಾಮಿ ವಿವೇಕಾನಂದರು ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಅವರು ನಿಂತ್ಕೊಂಡು ಒಂದು ಭಾಷಣ ಮಾಡಿದ್ರು. ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ ಅಂತಂದ್ರು. 2 ನಿಮಿಷಗಳ ಕಾಲ ಸುದೀರ್ಘ ಕರತಾಡನ ಆಯ್ತು. ಇದು ಬಿಟ್ರೆ 3ನೇ ಸಂಗತಿ ಗೊತ್ತಿರೋದಿಲ್ಲ. ಆದ್ರೆ ಬಹಳ ಜನರಿಗೆ ಗೊತ್ತಿರದ ಒಂದು ಅಪರೂಪದ ಸಂಗತಿ ಹೇಳ್ತೀನಿ. ಏನ್ ಗೊತ್ತಾ? ವಿವೇಕಾನಂದರು ಬದುಕಿದ್ದು ಎಷ್ಟು ವರ್ಷ ಗೊತ್ತಾ? ಜಸ್ಟ್ 39 years 5 months 24 days. 39 ವರ್ಷ 5 ತಿಂಗಳು 24 ದಿನದಲ್ಲಿ ಒಬ್ಬ ಮನುಷ್ಯ ಯುವ ದಿನದ ಕೇಂದ್ರವಾಗಬಲ್ಲಂತ ಅದ್ಭುತ ಮಟ್ಟಕ್ಕೆ ಏರಿಸಲ್ಲ. ಹೇಗೆ ಸಾಧ್ಯ ಆಯ್ತು? ಸರಿಯಾಗಿ ಕೇಳಿಸ್ಕೊಳ್ಳಿ. ಬರೀ ವಿವೇಕಾನಂದರು ಅಂತಲ್ಲ, ಈ ದೇಶದ ಅನೇಕರಿದ್ದಾರೆ. ನಾನು ಕೆಲವರ ಉದಾಹರಣೆ ನಿಮ್ಗೆ ಕೊಡ್ತೀನಿ. ಈ ದೇಶದಲ್ಲಿ ಒಬ್ಬ ತರುಣ ಇದ್ದ, 32 ವರ್ಷಕ್ಕೆ ಪ್ರಾಣ ಬಿಟ್ಟ, 32 ವರ್ಷಕ್ಕೆ ದೇಹ ತ್ಯಾಗ ಮಾಡಿದ. ಆದ್ರೆ ಅವ್ರು ಕೊಟ್ಟ ಸ್ಟೇಟ್ಮೆಂಟ್ ಏನಿತ್ತು ಗೊತ್ತಾ? ಈಗಲೂ ಗೂಸ್ ಬಂಪ್ಸ್ ನಂಗೆ ಹೇಳಬೇಕಾದ್ರೆ, ನನ್ನ ಶಿರ ಕಾಶ್ಮೀರ, ನನ್ನ ಕೈಗಳು ಹಿಮಾಲಯ, ನನ್ನ ಸೊಂಟ ವಿಂಧ್ಯ, ನನ್ನ ಕಾಲ್ಗಳು ಕನ್ಯಾಕುಮಾರಿ, ನಾನೇ ಭಾರತ, ಭಾರತವೇ ನಾನು ನಡೆದ್ರೆ ಭಾರತ ನಡೆಯುತ್ತೆ, ನಾನು ಮಾತಾಡಿದ್ರೆ ಭಾರತ ಮಾತನಾಡುತ್ತೆ ಅಂದ ಸಂತ ರಾಮತೀರ್ಥರು ಬದುಕಿದ್ದು 32 ವರ್ಷ. ನಿಮ್ಗೆ ಆಶ್ಚರ್ಯದ ಸಂಗತಿ ಹೇಳ್ತೀನಿ. ಈ ದೇಶದಲ್ಲಿ ಒಬ್ಬ ತರುಣ ಇದ್ದ. ಅವನು ಬ್ರಿಟಿಷರ ಯಾರ ವಿರುದ್ಧ ಹೋರಾಟ ಮಾಡ್ತಾ ಇದ್ನೋ ಅವರೊಂದು ಅಸೆಂಬ್ಲಿಯಲ್ಲಿ ಕೂತಿದ್ದಾಗ ಅಸೆಂಬ್ಲಿಯ ನಡುವೆ ಬಾಂಬ್ ಹಾಕಿ ಓಡ್ ಹೋಗ್ಲಿಲ್ಲ. ಬ್ರಿಟಿಷರಿಗೆ ಸರೆಂಡರ್ ಆದ. ಯಾಕೆ ಸರೆಂಡರ್ ಆದ ಅಂತಂದ್ರೆ ಭಾರತೀಯ ಕ್ರಾಂತಿಕಾರಿ ತತ್ವವನ್ನ ಜಗತ್ತಿಗೆ ಮುಟ್ಟಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಸರೆಂಡರ್ ಆಗಿ ಕೋರ್ಟಿನ ಕಟಕಟೆಯಲ್ಲಿ ನಿಂತು ಏಕಾಂಗಿಯಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದ ಭಗತ್ ಸಿಂಗ್ ತೀರಿಕೊಂಡಾಗ 24 ವರ್ಷ 24 years, just 24 years. ಮಿತ್ರ, ನಿಮ್ಮಲ್ಲಿ ಅನೇಕರಿಗೆ ಆಶ್ಚರ್ಯ ಆಗ್ಬೋದು. ಒಬ್ಬ ಹುಡುಗ ಇದ್ದ, ಬ್ರಿಟಿಷರ ವಿರುದ್ಧ ಫೈಟ್ ಮಾಡ್ಲಿಕ್ಕೆ ಮೊದಲನೇ ಬಾರಿಗೆ ಈ ದೇಶದಲ್ಲಿ ಬಾಂಬ್ ನ ಬಳಸಂತ ಹುಡುಗ ಖುದಿರಾಮ್ ಬೋಸ್ ಅಂತ ಅವನ ಹೆಸರು. ಅವನನ್ನು ಅರೆಸ್ಟ್ ಮಾಡಿದ್ರು ಬ್ರಿಟಿಷರು. ಒಂದು ರೈಲ್ವೆ ಟ್ರ್ಯಾಕ್ ನಲ್ಲಿ ಓಡ್ತಾ ಇರುವಾಗ ಸಿಕ್ಕಿ ಬಿದ್ದ. ಅರೆಸ್ಟ್ ಮಾಡಿ ಅವನು ನೇಣುಗಂಬಕ್ಕೆ ಏರಿಸಬೇಕು ಅಂತ ನಿಶ್ಚಯ ಮಾಡಿದ್ರು. ನೇಣುಗಂಬಕ್ಕೆ ಹೋಗೋಕ್ಕಿಂತ ಮುಂಚೆ ಉರುಳನ್ನ ಚುಂಬಿಸಿ ಕೊರಳಿಗೆ ಹಾಕೊಂಡಂತ ಆ ಹುಡುಗ ಏನ್ ಹೇಳ್ದ ಗೊತ್ತಾ? ನೀವು ಭಾಗ್ಯವಂತರು, ನಾನು ಉರುಳನ್ನ ಚುಂಬಿಸಿ ಕೊರಳಿಗೆ ಹಾಕೊಳ್ಳುವಂತ ಈ ದೃಶ್ಯ ನೋಡ್ಲಿಕ್ಕೆ ಈ ದೇಶದ ಕೋಟ್ಯಂತರ ಜನ ಕಾಯ್ತಿದ್ದಾರೆ. ಯಾರಿಗೂ ಇಲ್ಲದ ಭಾಗ್ಯ ನಿಮಗ್ ಸಿಕ್ಕಿದೆ ಅಂತ ಹೇಳ್ತಾ ಅತ್ಯಂತ ಪ್ರೀತಿಯಿಂದ ನಗನಗ್ತಾ ಪ್ರಾಣ ಕೊಟ್ಟ ಖುದಿರಾಮ್ ಬೋಸ್ ತೀರಿಕೊಂಡಾಗ ಎಷ್ಟು ವರ್ಷ ಗೊತ್ತಾ? 19 ವರ್ಷ. ಅಂಡ್ ಮೈ ಡಿಯರ್ ಫ್ರೆಂಡ್ಸ್, ಪ್ಲೀಸ್ ನೋಟ್, ಸ್ವಾಮಿ ವಿವೇಕಾನಂದರು ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ನಿಂತಿದ್ರಲ್ಲ, ಅಮೆರಿಕಾದಲ್ಲಿ ಭಾಷಣ ಮಾಡ್ಲಿಕ್ಕೆ ಅಂತ ಆ ದೊಡ್ಡ ವೇದಿಕೆ ಮೇಲೆ ಎದ್ದು ನಿಂತಿರಲ್ಲ, ಯಾವತ್ತು 7,000 ಜನರ ಒಂದು ದೊಡ್ಡ ಸಮೂಹವನ್ನ ನೋಡದೇ ಇದ್ದಂತ ಈ ತರುಣ ಅಮೆರಿಕಾದ ವೇದಿಕೆ ಮೇಲೆ ನಿಂತ್ಕೊಂಡು 5 ಪದಗಳು ಮಾತಾಡಿದ್ದು. ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ. ಅಮೆರಿಕಾದ 7,000 ಜನ 2 ನಿಮಿಷಗಳ ಕಾಲ ಚಪ್ಪಾಳೆ ತಟ್ಟಿದ್ರು. ಬಿಲೀವ್ ಮೀ, ನಾನು ಕಳೆದ 20 ವರ್ಷಗಳಿಂದ ಕಾಲೇಜಿನಿಂದ ಕಾಲೇಜಿಗೆ ವಿವೇಕಾನಂದರ ಬಗ್ಗೆ ಹೇಳ್ತಾ ತಿರುಗಾಡ್ತೀನಿ. ಈ 20 ವರ್ಷಗಳಲ್ಲಿ 2 ನಿಮಿಷ ಚಪ್ಪಾಳೆ ಹೇಳಿದ ನಂತರವೂ ಹೊಡೆದ ವಿದ್ಯಾರ್ಥಿಗಳಿಲ್ಲ.
ನಾನು ಹೇಳಿದ ನಂತರ ನಂಗೆ 2 ನಿಮಿಷ ಚಪ್ಪಾಳೆ ಬೇಕು ಹೊಡಿರಿ ಅಂತಂದ್ರೆ ಹೊಡೆಯೋ ವಿದ್ಯಾರ್ಥಿಗಳಿರಲಿಲ್ಲ. ಆದ್ರೆ ವಿವೇಕಾನಂದರ 5 ಪದಗಳಿಗೆ ಯಾಕೆ 2 ನಿಮಿಷ ಚಪ್ಪಾಳೆ ಬಿತ್ತು ಅಂತ ಕೇಳಿದ್ರೆ ಬಹಳ ಜನರಿಗೆ ಆಶ್ಚರ್ಯ ಅನ್ಸುತ್ತೆ. ಬಹಳ ಜನ ಹೇಳ್ತಾರೆ ಅಮೆರಿಕನ್ರಿಗೆ ಸಿಸ್ಟರ್ ಬ್ರದರ್ ಅಂದರೆ ಗೊತ್ತಿರಲಿಲ್ಲ, ವಿವೇಕಾನಂದರು ಹೇಳಿದ್ರು ಅಂತ. ಇದು ಸುಳ್ಳು. ಇಡೀ ವೇದಿಕೆಯ ಕಾರ್ಯಕ್ರಮ ನಡೆದಿದ್ದೆ ಬ್ರದರ್ಹುಡ್ ಅನ್ನ ಪ್ರಚಾರ ಮಾಡ್ಲಿಕ್ಕೋಸ್ಕರ. ಅಂತದ್ರಲ್ಲಿ ವಿವೇಕಾನಂದರಿಗೆ ಯಾಕೆ ಚಪ್ಪಾಳೆ ಬಿತ್ತು ಗೊತ್ತಾ? ಯಾಕೆ ಗೊತ್ತಾ? ಸ್ವಾಮಿ ವಿವೇಕಾನಂದರು ಹೇಳ್ತಾರ, ವಿವೇಕಾನಂದರಿಗೆ ವಯಸ್ಸು ಎಷ್ಟು ಗೊತ್ತಾ? ಜಸ್ಟ್ 30. ನಮ್ದ್ರಲ್ಲಿ 30ರಲ್ಲಿ ಇನ್ನೂ ಹುಡುಗಾಟ ಮುಗ್ದಿರಲ್ಲ. ವಿವೇಕಾನಂದರು 30ನೇ ವಯಸ್ಸಿಗೆ ಆ ವೇದಿಕೆ ಮೇಲೆ ನಿಂತುಕೊಂಡು ಅಷ್ಟು ಮಾತನಾಡಿದ್ರಲ್ಲ, ಅವ್ರು ಹೇಳಿದ್ರು, ನನ್ನ ಜೀವನದಲ್ಲಿ ಇದುವರೆಗೂ ಒಂದೇ ಒಂದು ಕೆಟ್ಟ ಆಲೋಚನೆ ಮಾಡಲಿಲ್ಲ, ಯಾರನ್ನೂ ಕೆಟ್ಟ ದೃಷ್ಟಿಯಿಂದ ನೋಡ್ಲಿಲ್ಲ. ಇದರ ಪರಿಣಾಮ ನನ್ನೊಳಗೆ ಎನರ್ಜಿ ಹೆಂಗ್ ಹರಿತಾ ಇದೆ ಅಂದ್ರೆ ಅಮೆರಿಕ ಏನೋ ಇಡೀ ಜಗತ್ತೇ ಬಂದು ನನ್ನ ಕಾಲ್ ಬುಡಕ್ಕೆ ಬೀಳಬೇಕು ಅಂತ ಎನರ್ಜಿ ನನ್ನೊಳಗಿದೆ ಅಂತ ವಿವೇಕಾನಂದರು ಹೇಳಿದ್ರು. ಹೆಂಗ್ ಚೆನ್ನಾಗಿದೆ ಮಾತು ಮಿತ್ರ. ಇದೇ ವಿವೇಕಾನಂದರು. ಯಾವ ವಿವೇಕಾನಂದರು ಇಡೀ ಅಮೆರಿಕಾದಲ್ಲಿ ಭಾರತೀಯತೆಯ ಹಿಂದುತ್ವದ ಡಿಂಡಿಮವನ್ನ ಬಾರಿಸಿ ಬಂದ್ರು, ಅದೇ ವಿವೇಕಾನಂದರು ಭಾರತಕ್ಕೆ ಬಂದು ನಮ್ಗೇನ್ ಹೇಳಿದ್ರು ಗೊತ್ತಾ? ನಾಚಿಕೆ ಆಗೋದಿಲ್ವಾ ನಿಮ್ಗೆ? ಇನ್ನೂ ಮಲ್ಕೊಂಡಿದ್ದೀರಾ? ಇಂಥ ಅಪರೂಪದ ರಾಷ್ಟ್ರ, ಜಗತ್ತಿಗೆ ಬೆಳಕು ಕೊಡಬೇಕಾಗಿರುವ ರಾಷ್ಟ್ರ ಬ್ರಿಟಿಷರ ಬೂಟು ಕಾಲು ಕೆಳಗೆ ಬಿದ್ದಿದೆ, ಏಳಿ ಮೇಲೆ ಅಂತಂದ್ರು ವಿವೇಕಾನಂದರು. ಅವ್ರು ಹೇಳಿದೊಂದು ಮಾತು ನನಗೆ ಈಗ್ಲೂ ಕಾಡುತ್ತೆ, ಈಗ್ಲೂ ಭಯ ಅನ್ಸುತ್ತೆ ಆ ಮಾತನ್ನು ನೆನಪಿಸ್ಕೊಂಡ್ರೆ. ಏನಂದ್ರು ಗೊತ್ತಾ? ನನಗೂ ನಿಮ್ಗೂ ಇರುವಂತ ವ್ಯತ್ಯಾಸ ಏನು? ನೀವು ಭಾರತೀಯರು, ನಾನು ಭಾರತೀಯ. ಆದ್ರೆ ನಿಮ್ಮನ್ನ ಬ್ರಿಟಿಷರು ಬೂಟ್ ಕಾಲಲ್ಲಿ ಒದಿತಾರೆ, ನನ್ನ ಕಾಲಿಗೆ ಬಂದು ಬ್ರಿಟಿಷರು ನಮಸ್ಕಾರ ಮಾಡ್ತಾರೆ. ಏನ್ ಡಿಫರೆನ್ಸ್? ಯಾಕೆ ಡಿಫರೆನ್ಸ್ ಅಂತ ಕೇಳಿದ್ರು. ಹ್ಯಾವ್ ಯು ಎವರ್ ಥಾಟ್ ವಿವೇಕಾನಂದರಿಗೆ ಮಾತ್ರ ಈ ಗೌರವ ಯಾಕೆ ಸಿಕ್ತು, ನಮ್ಗೆ ಯಾಕೆ ಸಿಗ್ಲಿಲ್ಲ? ಯಾಕೆ ಸಿಗ್ಲಿಲ್ಲ ಅಂತಂದ್ರೆ ಭಾರತಕ್ಕೆ ಹತ್ತಿರವಾಗಿ ಬದುಕಲಿಕ್ಕೆ ಸಾಧ್ಯವೇ ಆಗಲಿಲ್ಲ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ನಡೀತಾ ಇಲ್ಲ ಸರ್. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ ಬೇರೆ? ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ, ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಅದ್ರ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡುವುದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಧ್ವನಿ ಇರ್ತೇವೆ. ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.